ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪೈಥಾನ್ ಈ ಒಂದು ಸ್ಕಿಲ್ ಅನ್ನು ಕಲಿತು ಹೇಗೆ ನಾವು IT ಅಲ್ಲಿ ಸಕ್ಸಸ್ಫುಲ್ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಪೈಥಾನ್ ಆಲ್ಮೋಸ್ಟ್ ಇವಾಗ ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿದೆ. IT ಕಂಪನೀಸ್ಗಳಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತಹ ಒಂದು ಸ್ಕಿಲ್ ಆಗಿದೆ. ಪೈಥಾನ್ ಅನ್ನು ತುಂಬಾ ಇಂಡಸ್ಟ್ರೀಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಡೇಟಾ ಸೈನ್ಸ್, ಹ್ಯಾಕಿಂಗ್, ಟೆಸ್ಟಿಂಗ್, ಗೇಮ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ವೆಬ್ಸೈಟ್ ಆಪ್ ಡೆವಲಪ್ಮೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಅಕೌಂಟೆಂಟ್ಸ್ಗಳು ಸಹ ಪೈಥಾನ್ ಅನ್ನು ಯೂಸ್ ಮಾಡ್ತಾರೆ. ಸೊ ನೀವೊಬ್ಬ ರಿಸರ್ಚರ್, ಸೈಂಟಿಸ್ಟ್ ಆಗಿದ್ರು ನೀವು ಪೈಥಾನ್ ಅನ್ನು ಕಲಿಬಹುದಾಗಿದೆ. ಇವನ್ ಮಕ್ಕಳು ಸಹ ಪೈಥಾನ್ ಅನ್ನು ಕಲಿಬಹುದಾಗಿದೆ, ಅಷ್ಟು ಈಸಿ ಆಗಿದೆ. ಸೊ ಪೈಥಾನ್ ಅನ್ನುವಂಥದ್ದು ಒಂದು ಓಪನ್ ಸೋರ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಸೊ ಇದು ತುಂಬಾ ಓಲ್ಡ್ ಆಗಿರುವಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ 1989 ಅಲ್ಲಿ ಇದು ಸ್ಟಾರ್ಟ್ ಆಗಿರುವಂತದ್ದು. ಮಲ್ಟಿಪರ್ಪಸ್ ಯೂಸರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ತುಂಬಾ ಲಾರ್ಜ್ ಆದ ಒಂದು ಕಮ್ಯುನಿಟಿ ಇದೆ, ರಿಸೋರ್ಸಸ್ಗಳು ಈಸಿಯಾಗಿ ಸಿಗುತ್ತೆ, ಲೈಬ್ರರೀಸ್ಗಳಿದೆ. ಯಾವುದೇ ಒಬ್ಬ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ದವರು ಈಸಿಯಾಗಿ ಕಲಿಬಹುದು. ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಇವಾಗ ಸಪೋಸ್ ಹಲೋ ವರ್ಲ್ಡ್ ಇದರ ಒಂದು ಸಿಂಟ್ಯಾಕ್ಸ್ C# ಆರ್ ಎಲ್ಸ್ ಜಾವಾಗೆ ಕಂಪೇರ್ ಮಾಡಿದ್ರೆ ಪೈಥಾನ್ ಅಲ್ಲಿ ತುಂಬಾ ಈಸಿಯಾಗಿ ಜಸ್ಟ್ ಸಿಂಗಲ್ ಲೈನ್ ಅಲ್ಲಿ ಇದನ್ನ ಟೈಪ್ ಮಾಡಬಹುದಾಗಿದೆ. ಒಂದು ಎವರೇಜ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದಲ್ಲಿ ಅರೌಂಡ್ 8 to 10 lakhs per annum ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ಇದಕ್ಕೆ ಕರೆಂಟ್ಲಿ ಬೇಡಿಕೆ ತುಂಬಾ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇವಾಗ ಅದನ್ನು ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರಲ್ಲೂ ಸಹ ಇದನ್ನ ಬಳಸ್ತಾ ಇರೋದ್ರಿಂದ ಇದರ ಒಂದು ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸೊ ಇವಾಗ ಯಾವುದೇ IT ಕಂಪನೀಸ್ಗಳಲ್ಲಿ ಪೈಥಾನ್ ನ ತುಂಬಾ ರಿಕ್ವೈರ್ಮೆಂಟ್ ಇದೆ. ನಿಮ್ಗೆ ಅಟ್ಲೀಸ್ಟ್ ಪೈಥಾನ್ ಗೊತ್ತಿದ್ರು ನಿಮ್ಮನ್ನು ಹೈರ್ ಮಾಡ್ತಾರೆ. ನೀವು ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ರೂ ನೀವು ಈ ಒಂದು ಲ್ಯಾಂಗ್ವೇಜ್ ಅನ್ನು ಕಲಿತು ಈಸಿಯಾಗಿ ನೀವು ಒಳ್ಳೆದಾದ ಒಂದು ಸಕ್ಸಸ್ಫುಲ್ ಕ್ಯಾರಿಯರ್ ಅನ್ನು ನೀವು ಬಿಲ್ಡ್ ಮಾಡಬಹುದಾಗಿದೆ. ಸೊ ಪೈಥಾನ್ ಒಂದು ಸಾಮಾನ್ಯವಾದ ಲ್ಯಾಂಗ್ವೇಜ್ ಅಲ್ಲ, ಇದನ್ನು ದೊಡ್ಡ ದೊಡ್ಡ ಕಂಪನೀಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಇವನ್ ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದರ ಒಂದು ಪ್ಲಾಟ್ಫಾರ್ಮ್ ಪೈಥಾನ್ ಇಂದ ಬಿಲ್ಡ್ ಆಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಇನ್ನೂ ಸಹ ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. See you in the next video. Take care. Bye.